ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ದ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತು ನನ್ನ ಹುಟ್ಟೂರಾದಂಥ ಅಂಕೋಲ ತಾಲೂಕಿನ ಹಿಲ್ಲೂರು ಬೈಲ್ನ ಶ್ರೀ ನಂದಿಕೇಶ್ವರ ದೇವಸ್ಥಾನದ ನಿರ್ಮಾಣ ಕೈಂಕರ್ಯದ ಆರಂಭೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪುಣ್ಯವು, ಶ್ರೇಷ್ಠವು, ಪುರಾತನವು ಮತ್ತು ಅತ್ಯಂತ ಪ್ರಭಾವಶಾಲಿಯಾದಂಥ ಈ ಕ್ಷೇತ್ರದಲ್ಲಿ ನಿಂತು ಮಾತಾಡಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಕಾಳು ಮೆಣಸಿನ ರಾಣಿ ಚನ್ನಬೈರಾದೇವಿ ನಿರ್ಮಿಸಿದಂತಹ ಕ್ಷೇತ್ರ ಇದು. 450 ವರ್ಷಗಳ ಹಿಂದೆ ರಾಣಿ ಬಂದು ಇಲ್ಲಿ ಪ್ರಥಮತಃ ಒಂದು ದೇವಸ್ಥಾನವನ್ನು ಆರಂಭಿಸ್ತಾಳೆ. ಆನಂತರ ಹಲವು ಹಂತಗಳಲ್ಲಿ ಈ ದೇವಸ್ಥಾನ ಇರುತ್ತೆ. ಇವಾಗ ಎಲ್ಲರ ಒಂದು ಸಂಕಲ್ಪದಿಂದ, ಎಲ್ಲರ ಸಹಕಾರದಿಂದ ಶಿಲಾಮಯವಾದಂತಹ ನೂತನ ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲರೂ ಸಂಕಲ್ಪಿಸಿದ್ದಾರೆ. ಇದಕ್ಕೆ ಹಲವು ಮಹನೀಯರು ಸಹಕರಿಸ್ತಾ ಇದ್ದಾರೆ, ಊರವರು ಒಟ್ಟಾಗಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ಸಹಿತ ಈ ಒಂದು ಪುಣ್ಯತಮ ಕಾರ್ಯದಲ್ಲಿ ತಮ್ಮ ಕೊಡುಗೆಯನ್ನು ನೀಡಬಹುದು. ಒಂದು ಮಹತ್ವವುಳ್ಳಂತಹ ಪ್ರಭಾವಶಾಲಿಯಾದಂತಹ ಕ್ಷೇತ್ರ ಇದು. ನಂಬಿದವರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶ್ರೀ ನಂದಿಕೇಶ್ವರನ ಕೃಪೆಗೆ ಪಾತ್ರರಾಗಲಿಕ್ಕೆ ಎಲ್ಲರಿಗೂ ಇದೊಂದು ಸದವಕಾಶ. ಅದರ ಮುಂದಿನ ಯೋಜನೆಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇನೆ. ತಮಗೆ ಮತ್ತೊಮ್ಮೆ ಆದರಪೂರ್ವಕವಾದಂಥ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು ಹಿಲ್ಲೂರು ಪಂಚಾಯತಿನ ಹಿಲ್ಲೂರು ಬೈಲ್ ಪ್ರದೇಶದಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಶ್ರೀ ನಂದಿಕೇಶ್ವರ ಹೆಸರಿನಲ್ಲಿ ಇದೆ. ಶಿಥಿಲಾವಸ್ಥೆಯಲ್ಲಿತ್ತು, ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿತ್ತು. ಸಮಸ್ತ ಗ್ರಾಮಸ್ಥರು ಸೇರಿ ಒಂದು ಸಂಕಲ್ಪ ಮಾಡಿದ್ರು, ಜೀರ್ಣೋದ್ಧಾರ ಮಾಡೋಣ ಅಂಥೇಳಿ. ಆ ಸಂದರ್ಭದಲ್ಲಿ ಸೂಕ್ತವಾಗಿ ಸಹಕಾರ, ರಾಜಾಶ್ರಯ ದೊರೀತು, ಕಿಂಚಿತ್ ಹಣದ ಸಹಕಾರ ದೊರೀತು. ಶಿಲಾಮಯ ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಆಯಿತು. ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೋಬೇಕು. ಯಾರು ನಿರ್ಮಿಸಿದ್ರು, ಯಾವ ಸಂದರ್ಭದಲ್ಲಿ ನಿರ್ಮಿಸಿದ್ರು, ಮತ್ತು ಯಾವ ಕಾರಣಕ್ಕೆ ನಿರ್ಮಿಸಿದ್ರು, 108 ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೇಕು ಅಂಥೇಳಿ ಪ್ರಾಚೀನ ಶಾಸ್ತ್ರಗಳ ಮೊರೆ ಹೋಗಬೇಕು ಅನ್ನೋ ನಿರ್ಣಯ ಆಯಿತು. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬೀರಣ್ಣ ನಾಯಕರು ಮತ್ತು ನಂದಿಕೇಶ್ವರ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಬ್ಬಣ್ಣ ಅವರು ಒಂದು ಮನಸ್ಸು ಮಾಡಿ ಪ್ರಶ್ನೆಯನ್ನು ಏರ್ಪಡಿಸೋಣ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರವನ್ನು ಪಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದರು. ಸಮಸ್ತ ಗ್ರಾಮಸ್ಥರ ಸಹಕಾರ ಸಿಕ್ತು. ಆ ಸಂದರ್ಭದಲ್ಲಿ ತಿಳಿದಂಥ ವಿಚಾರ ಎಲ್ರಿಗೂ ಭಾಳ ಅಚ್ಚರಿಯನ್ನು ಮೂಡಿಸ್ತು. ಸಾಗರ ತಾಲೂಕಿನ ಕೆಳದಿ ಪ್ರಾಂತದ ಕಾಳು ಮೆಣಸಿನ ಮಹಾರಾಣಿ ಎಂದೇ ಖ್ಯಾತವಾಗಿದ್ದಂಥ ಮಹಾರಾಣಿ ಚನ್ನಬೈರಾದೇವಿ ಈ ದೇವಸ್ಥಾನವನ್ನು 450 ವರ್ಷಗಳ ಹಿಂದೆ ಕಟ್ಟಿದ್ದಾಳೆ. 6-8 ಬಾರಿ ಜೀರ್ಣೋದ್ಧಾರ ಆನಂತರದಲ್ಲಾಗಿದೆ. ಈ ಸಂದರ್ಭದಲ್ಲಿ ಶಿಲಾಮಯ ದೇವಸ್ಥಾನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಅನ್ನುವ ಎಲ್ಲ ಅಭಿಪ್ರಾಯಗಳು ಬಂದವು. 450 ವರ್ಷಗಳ ಹಿಂದೆ ದಟ್ಟ ಕಾನನ, ಇವತ್ತೇನು ನೋಡ್ತೀವಿ ಈ ದೇವಸ್ಥಾನದ ಹೊರಭಾಗದಲ್ಲಿ ಒಂದು 100-200 ಮೀಟರ್ ದೂರದಲ್ಲಿ ದಟ್ಟ ಕಾನನ ಕಾಣುತ್ತೆ. ನಾವು ಇವತ್ತೇನು ನಿಂತಿದ್ದೀವಿ ಈ ಸ್ಥಳದಲ್ಲೂ ದಟ್ಟವಾದಂಥ ಕಾಡಿತ್ತು. ಆಕೆ ಈ ಸ್ಥಳವನ್ನೇ ಈ ದೇವಸ್ಥಾನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತ ಅನಿವಾರ್ಯತೆ ಆಕೆಗೆ ಬಂತು? ಕೆಳದಿ ಪ್ರಾಂತದ ರಾಣಿ ಇನ್ನೂ 150 ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಬಂದು, ಕುದುರೆಯಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದು ದೇವಸ್ಥಾನದ ನಿರ್ಮಾಣಕ್ಕೆ ತೊಡಕೊಳ್ತಾಳೆ. ಇತಿಹಾಸ ಹೇಳುತ್ತೆ, ಪ್ರಶ್ನೆಗಳಲ್ಲಿ ಉತ್ತರ ಬರುತ್ತೆ. ಈ ಭಾಗದಲ್ಲಿ ಇದ್ದಂಥ ಕೃಷಿಕರಿಗೆ ಪರಕೀಯರ ದಾಳಿ ಇತ್ತು. ಹಡಗಿನಲ್ಲಿ ಬಂದು ಇಲ್ಲಿ ಬೆಳೀತಾ ಇದ್ದಂಥ ಬೆಳೆಗಳ ಬಗ್ಗೆ ಬೆಳೆಯನ್ನು ದೋಚುವಂಥದ್ದು, ಕೃಷಿಕರನ್ನ ಹೆದರಿಸುವಂಥದ್ದು, ಗ್ರಾಮಸ್ಥರನ್ನ ಸದೆಬಡಿಯುವಂಥದ್ದು, ಇವನ್ನೆಲ್ಲ ಆ ಸಂದರ್ಭದಲ್ಲಿ ಅನುಭವಿಸಿದಂಥ ಗ್ರಾಮಸ್ಥರು ಆ ರಾಣಿಯ ಹತ್ರ ಹೋಗ್ತಾರೆ. ಆಶ್ರಯ ಕೊಡಬೇಕು ಅಂತ ಕೇಳ್ತಾರೆ, ರಕ್ಷಣೆ ಕೊಡಬೇಕು ಅಂತ ಕೇಳ್ತಾರೆ. ಅವಳ ಹತ್ರ ಶಾಸ್ತ್ರ ಇದೆ, ಶಾಸ್ತ್ರಜ್ಞರಿದ್ದಾರೆ, ಶಸ್ತ್ರಗಳಿದೆ, ಸಂಪತ್ತಿದೆ. ಅವ್ರನ್ನೆಲ್ಲ ಸದೆಬಡಿಯುವ ಎಲ್ಲ ಚಾಕಚಕ್ಯತೆಯೋ ವ್ಯವಸ್ಥೆಯೋ ಅವಳ ಹತ್ರ ಇದ್ದರೂ ಕೂಡ ಆಕೆ ನಿಮ್ಮೆಲ್ಲ ಸಂಕಷ್ಟಕ್ಕೆ ಪರಿಹಾರ ಒಂದೇ ದೇವಸ್ಥಾನ ನಿರ್ಮಾಣ ಅಂಥೇಳಿ ಆಕೆ ನಿರ್ಣಯಕ್ಕೆ ಬರ್ತಾಳೆ. ಶಾಸ್ತ್ರದ ಸಹಕಾರ ಮೇಲೆ ನಿರ್ಣಯಕ್ಕೆ ಬರ್ತಾಳೆ. ಸ್ವತಃ ಇಲ್ಲಿ ಬಂದು ನಿಂತು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾಳೆ. ಆ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪುನಃ ನಮಗೊಂದ್ಸಲಿ ಭಗವಂತ ನಂದಿಕೇಶ್ವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಸಮಸ್ತ ಗ್ರಾಮಸ್ಥರು ಇದಕ್ಕೆ ಟೊಂಕ ಕಟ್ಟು ನಿಂತಿದ್ದಾರೆ. 100 ವರ್ಷಗಳ ಕಾಲ ಈ ಭಾಗದ ಎಲ್ಲ ಜನರ ಶ್ರೇಯೋಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರ
ಯಥಾನುಶಕ್ತಿ ಕೊಡುಗೆಯನ್ನು, ತನು ಮನ ಧನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಭವ್ಯವಾದಂಥ ಶಿಲಾಮಯ ದೇವಸ್ಥಾನ ಅರಳಿ ಬರ್ತಾ ಇದೆ. ಊರಿನ ಯುವಕರಾಗಿ ಇದಕ್ಕೆ ಸದಾಕಾಲ ಸಹಕರಿಸ್ತಾ ಇರತಕ್ಕಂಥವರು ಶ್ರೀ ನಂದಿಕೇಶ್ವರ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಭಾಸ್ಕರ ಹೆಗಡೆ, ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ನವೀನ, ಮತ್ತು ಅನೇಕ ರೀತಿಯಲ್ಲಿ ಕಟ್ಟಡಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಯುತ ನಾರಾಯಣ್ ಹೆಗಡೆ ಅವರು, ಶಿಲಾಮಯ ದೇವಸ್ಥಾನಕ್ಕೆ ಸಕಲ ರೀತಿಯಲ್ಲಿ ಶಾಸ್ತ್ರಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿರತಕ್ಕಂಥ ಯುವ ಶಿಲ್ಪಿಗಳು ಶ್ರೀಯುತ ಶ್ರೀಧರ್ ಮತ್ತು ಅವ್ರ ತಂಡ, ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀ ನಂದಿಕೇಶ್ವರ ಸೇವಾ ಪ್ರತಿಷ್ಠಾನದ ಪರವಾಗಿ ಆಭಾರ ಮನ್ನಣೆಯನ್ನು ಸಲ್ಲಿಸ್ತೇನೆ. ಈ ದೇವಸ್ಥಾನ ಕೇವಲ ಈ ಊರಿನ ದೇವಸ್ಥಾನ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ ಲಿಂಗವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಅನ್ನೋ ಖ್ಯಾತಿಗೆ ನಮ್ಮ ಹಿಲ್ಲೂರು ಬೈ ಶ್ರೀ ನಂದಿಕೇಶ್ವರ ದೇವಸ್ಥಾನ ಪ್ರಖ್ಯಾತವಾಗಿದೆ. ಹಾಗಾಗಿ ಈ ಶಿಲಾಮಯ ದೇವಸ್ಥಾನದ ವಿವಿಧ ಕಾಮಗಾರಿಗಳ ಸಂದರ್ಭದಲ್ಲಿ, ವಿವಿಧ ಹಂತದ ಕಾಮಗಾರಿಗಳ ಸಂದರ್ಭದಲ್ಲಿ ನಾಡಿನ ಸಮಸ್ತರು ಆಗಾಗ ಬಂದು ನೋಡಬೇಕು, ಎತ್ಕಿಂಚಿ ಸಹಕಾರವನ್ನು ಕೊಡಬೇಕು, ಯಥಾನುಶಕ್ತಿಯ ಸಹಕಾರವನ್ನು ಕೊಡಬೇಕು. ಜೊತೆಗೆ ಈ ಭವ್ಯವಾದ ಶಿಲಾಮಯ ದೇವಸ್ಥಾನದಲ್ಲಿ ನಮ್ಮೆಲ್ಲರೂ ಪಾತ್ರ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಜೊತೆಗೆ ಈ ಥರದ್ದೊಂದು ಅಪರೂಪದ ದೇವಸ್ಥಾನ ನಮ್ಮ ಕಾಳು ಮೆಣಸಿನ ಮಹಾರಾಣಿ ಚೆನ್ನಭೈರಾದೇವಿ ಕಟ್ಟಿದ್ದು ಅನ್ನೋದನ್ನು ಜಗದ್ವಿಖ್ಯಾತ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ಬಿರಣ್ಣ ನಾಯ್ಕ ಅಂತ, ಶ್ರೀ ನಂದಿಕೇಶ್ವರ ದೇವಸ್ಥಾನದ ಅಧ್ಯಕ್ಷ. ನಮ್ಮ ದೇವಸ್ಥಾನ ಮಣೇಕರದಿಂದ ಹಿಲ್ಲೂರು ಬೈಲು, ಕಡ್ಕಾರು, ಹಲಸನಹಳ್ಳಿ, ಹೊಸಕಂಬಿ, ಮಜಿರೆಯಲ್ಲಿ ಇರುತ್ತದೆ. ಈ ದೇವಸ್ಥಾನ ಎಲ್ಲರ ಜನರ ಒಪ್ಪಿಗೆ ಮೇರೆಗೆ ದೇವಸ್ಥಾನವನ್ನು ನಿರ್ಮಿಸುತ್ತಿರುತ್ತೇವೆ. ಆದರೆ ಎಲ್ಲರ ವಿಶ್ವಾಸ ನಮ್ಮ ಮೇಲೆ ಇದೆ ಅಂತ ನಾನು ಹೇಳ್ತೇನೆ. ಈ ದೇವಸ್ಥಾನವು ಪವಿತ್ರ ಕ್ಷೇತ್ರ. ಇದಕ್ಕೆ ಎಲ್ಲ ಸುತ್ತಮುತ್ತಿನ ಎಲ್ಲ ಜನರು ಸಹಕಾರ ಕೊಡಬೇಕೆಂದು ನನ್ನ ಬೇಡಿಕೆ. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ನಾಯ್ಕ್ ಮುರುಡೇಶ್ವರ. ನಮ್ಮ ಸಂಸ್ಥೆ ಶ್ರೀದೇವಿ ಶಿಲ್ಪಕಲಾ ಕೇಂದ್ರ ಮುರುಡೇಶ್ವರ. ನಾವು ದೇವಸ್ಥಾನದ ಶಿಲಾ ಕಟ್ಟಡ ಕಾಮಗಾರಿಗಳನ್ನು ಮುರುಡೇಶ್ವರ, ಮಂಗಳೂರು, ಕೇರಳ, ಬೆಂಗಳೂರು ತುಂಬ ಕಡೆಗಳಲ್ಲಿ ನಿರ್ಮಿಸಿದ್ದೇವೆ. ಇಲ್ಲಿ ಶ್ರೀ ನಂದಿಕೇಶ್ವರ ದೇವಸ್ಥಾನ ಹಿಲ್ಲೂರು ಬೈಲ್, ಇದರ ಗರ್ಭಗೃಹ, ಸಂಧ್ಯಾ ಮಂಟಪ ಮತ್ತು ಮುಖಮಂಟಪದ ಕಾಮಗಾರಿ ವಹಿಸಿಕೊಂಡಿದ್ದೇವೆ. ಅತ್ಯಂತ ಸುಂದರ ಮತ್ತು ಭವ್ಯವಾಗಿ ಕಟ್ಟಿಕೊಡುತ್ತೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಮಂಗೇಶ್ ಜಿ ಬೇಂಡೆ ಅವರು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಸದಾ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸಮಸ್ತ ಗ್ರಾಮಸ್ಥರ ಪರವಾಗಿ ಗೌರವದಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಜೊತೆಗೆ ಶ್ರೀಯುತ ಸೀತಾರಾಮ್ ಶೆಟ್ಟರು ಅವರು ಪ್ರಸಿದ್ಧ ಕಾಂಟ್ರಾಕ್ಟರ್ ಅವರು. ಈ ದೇವಸ್ಥಾನ ಹೇಗೆ ಬರಬೇಕು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳಾಗಬೇಕು, ಮಣ್ಣಿನ ಕಾಮಗಾರಿ ಯಾವ ರೀತಿ ಆಗಬೇಕು, ರಸ್ತೆ ಎಲ್ಲಿ ಬರಬೇಕು, ಬಹಳ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮೂರಿನವರಾಗಿ ಆಲೋಚನೆ ಮಾಡ್ತಾರೆ ಅಂತ ನಮ್ಮೆಲ್ರಿಗೂ ಸದಾಕಾಲ ಅನ್ನಿಸ್ತಾ ಇದೆ. ಅವರು ಇಬ್ಬರೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ. ಗುರುಭ್ಯೋನ್ಮ ನಂದಿಕೇಶ್ವರಾಯ ನಮಃ. ಈ ನಂದಿಕೇಶ್ವರ ದೇವಸ್ಥಾನ ಅನಾದಿ ಕಾಲದಿಂದ ಇದ್ದಂಥದ್ದು. ಎಷ್ಟು ಕಾಲದಿಂದ ಅದೇ ಅಂತ ನಮಗೆ ಗೊತ್ತಿಲ್ಲ. ಸದ್ಯಕ್ಕೆ ಈಗ ನಾವು ಈ ನಂದಿಕೇಶ್ವರನ ಒಂದು ಮೊಕ್ತೇಶ್ವರಿ ಅಂತ ಹೇಳ್ತಾರೆ, ಆ ಒಂದು ಕೈಂಕರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನಂದಿಕೇಶ್ವರ ದೇವಸ್ಥಾನದಲ್ಲಿ ಏನೇ ಒಂದು ವಿಶೇಷ ಆದರೂ ನಾವೇ ನಮ್ಮ ಮನ ತಂದವರು ಬಂದು ಇಲ್ಲಿ ಪವಿತ್ರ ಹಾಕಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ನಮ್ಮ ಕುಟುಂಬದವರು ಎಲ್ಲರೂ ಪ್ರೀತಿಯಿಂದ ಬರ್ತಾರೆ, ಸಹಕಾರ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಕೂಡ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಮುಂದೆ ಇದೇ ರೀತಿಯಲ್ಲಿ ಮುಂದೆ ಹೋಗಬೇಕು. ಮುಂದೆ ನಂದಿಕೇಶ್ವರನ ಅನುಗ್ರಹದಿಂದ ನಾವು ಈ ದೇವಸ್ಥಾನವನ್ನು ಅತಿ ಒಳ್ಳೆಯ ರೀತಿಯಲ್ಲಿ ಶಿಲಾಮಯ ಎಲ್ಲ ಆದಮೇಲೂ ಕೂಡ ನಾವು ಇದರ ಸೇವೆಯನ್ನು ಮಾಡಲಿಕ್ಕೆ ಪಾತ್ರರಾಗ್ತೇವೆ. ಆ ರೀತಿಯಲ್ಲಿ ನಂದಿಕೇಶ್ವರನ ಅನುಗ್ರಹ ಆಗಬೇಕು ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ.